ಹೊಡೆಯರಿ ಬ್ರೋ ನಾಗಿನೇ ಯಾರನ ಯಾಕಬ್ಬ ಹೇಳ್ತಾ ಇದ್ದ ಅಭಿ ಮನು ಯಾಕೆ ಹೇಳ್ತಾ ಇದ್ದ ಮನು ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಯಾರು ಹೊಸ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ಟ್ರಿಪ್ ಅಷ್ಟೊಂದು ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೊಂಬಿಡಿ. ಈಗ ಗಾಡಿ ಖಾಲಿ ಮಾಡ್ಕೊಂಡು ಈಗ ಶೋಪಿಯನ್ನು ಹೋಗ್ತಾಯಿದ್ದೀವಿ ನಾನು ಮತ್ತು ನಮ್ಮ ಅಭಿ ಗಾಡಿ ಆಲ್ರೆಡಿ ನೆನ್ನೆ ನೈಟ್ ಹೋಯ್ತು. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಪ್ರತಾಪಣ್ಣ ಅದು ಹೆಂಗೆ ಗಾಡಿ ಓಡಿಸೋಯ್ತು ಗೊತ್ತಿಲ್ಲ ನೋಡಿ. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟೈತೆ. ಅದರಲ್ಲಿ ಕಾರ್ಗಳವರು ಮಾಡ್ಕೊಂಡು ಬರಲ್ಲ, ಹೆಂಗೆ ಬೇಕು ಹಂಗೆ ಬರ್ತಾರೆ ನೋಡಿ. ಲಡಾಖಿಂದ ಗಾಡಿ ಬಂದೈತೆ ನೋಡೋಣ. ಎಲ್ಲೇ ಪಾಸಿಂಗ್ ಅದು ಹೋಗೋರು ನೋಡು, LA 013560. ನಾವು ಯಾವಾಗ ಹೋಗೋದು ಲಡಾಖಿಗೆ? ಒಂದು ಟ್ರಿಪ್ಪನ್ನು ಹೋಗ್ಬೇಕು ಪ್ರತಾಪಣ್ಣ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾವು ವೀಡಿಯೋದಲ್ಲಿ ಹೇಳೋದಲ್ಲ, ಬೇರೆಯವರೊಬ್ಬರು ಅದನ್ನು ಮಾಡಿ ತೋರಿಸ್ತಾರೆ. ನಮ್ಮ ಕೈಲಂತೂ ಹೋಗೋಕ್ಕಾಗ್ತಿಲ್ಲ, ಯಾಕಂದರೆ ನಮ್ಮದು ಕಮಿಟ್ಮೆಂಟ್ಗಳು ಹಂಗಿದ್ದಾವೆ. ಅದಕ್ಕೆ ಏನೇ ಆಗಲಿ ವೀಡಿಯೋಗಳಲ್ಲಿ ಹೇಳ್ಬಾರ್ದು, ಮಾಡಿ ತೋರಿಸಿ ಆಮೇಲೆ ಹೇಳಬೇಕು. ಬನ್ನಿ ಮುಂದೆ ಹೋಗೋಣ. ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟೈತೆ. ಫಸ್ಟ್ ಹೋಗಿ ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಬೇರೆ ಕಮ್ಮಿ ಐತೆ. ನಮ್ದು ಇನ್ನೊಂದು ಗಾಡಿ ಹಿಂದೆ ಬರ್ತೈತೆ. ನಮ್ಮ ಅಬ್ಬಿಯವರು ಫುಲ್ ಮೊಬೈಲಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಪೊಲೀಸವರು ಮಳೆಯಲ್ಲೂ ಬಿಡ್ತಿಲ್ಲ, ಡ್ಯೂಟಿ ಮಾಡ್ತವ್ರೆ ನೋಡಿ. ಅದು ಡ್ಯೂಟಿ ಮಾಡ್ತಿರೋ ದುಡ್ಡು ಮಾಡೋಕ್ಕೋ ಇಲ್ಲ ಏನೋ ಗೊತ್ತಿಲ್ಲ ನೋಡಿ. ಎಂಥ ಪೊಲೀಸವ್ರು ಇವರು. ನಮ್ಮ ಪ್ರತಾಪಣ್ಣ ಎಲ್ಲರನ್ನೂ ಹೊಳಿಸ್ತಾ ಐತೆ. ಈರುಳ್ಳಿ ಕಟ್ ಮಾಡ್ತಾ ಮಳೆ ಅಂತೇಳಿ ಒಂದೇ ಕಡೆ ಕೂತ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ಅನ್ನ ಐತೆ ಅಷ್ಟೇ, ಕಣ್ಣಲ್ಲಿ ನೀರು ಬರ್ತೈತೆ. ಯಾಕಬ್ಬ ಹೇಳ್ತಾ ಇದ್ದ ಅಭಿ ಮನು? ಯಾಕೆ ಹೇಳ್ತಾ ಇದ್ದ ಮನು? ಲವ್ ಫೇಲ್ಯೂರ್ ಕೈ ಕೊಟ್ಟು ಕಣ್ಣು ತರಿಸ್ತೈತೆ ಕಣ್ಣೀರು. ಹುಡುಗಿರ್ ಮನ್ಸನ್ನೇ ಕದ್ದ ಮನು ನೋಡ್ರಿ ನಮ್ಮ ಮನು ಕತೆ. ಸಿಕ್ಕಾಪಟ್ಟೆ ಮಳೆ, ಅದ್ರಲ್ಲಿ ಬೇರೆ ಕಣ್ಣೀರ್ ಬೇರೆ. ಎಲ್ಲಿದ್ಯಪ್ಪ? ಮನುಗೆ ಕಣ್ಣ ನೀರು ಬರ್ತಾ ಇದೆ. ಇದು ನಿಮ್ ಗಾಡಿಲಿ ಇಟ್ಬಿಟ್ಟು ಕ್ಯಾನ್ ತಗೊಂಡ್ಬಿಟ್ಬಿಡು. ಮನು ಜೊತೆ ಫಸ್ಟ್ ಡೋರ್ ತಕೊಳ್ಳೋ. ಅಲ್ಲ ಮನು ಜೊತೆ ಅಲ್ಲ ಗುರು, ಮನು ಜೊತೆ ಅಲ್ಲಿಲ್ಲಣ. ದಿ ನೆಕ್ಸ್ಟ್ ಡೇ ರಾತ್ರಿ ಬಂದು ಇಲ್ಲಿ ಪುಲ್ವಾಮಾದಲ್ಲಿ ಹಾಕೊಂಡಿದ್ದೋ, ಅಂದ್ರೆ ಲಸಿಪುರ ಹತ್ರ. ಯಾಕಂದ್ರೆ ಶೋಪಿಯಾನಲ್ಲಿ ಸಿಕ್ಕಾಪಟ್ಟೆ ಲೋಡಿಂಗ್ ಕಮ್ಮಿ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಯಾಕಂದ್ರೆ ಒಂದು ತಿಂಗಳಿಂದ ಸ್ವಲ್ಪ ಮೈಂಡ್ ಸರಿ ಇಲ್ಲ. ಅದಕ್ಕೋಸ್ಕರ ವೀಡಿಯೋಸ್ ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಹಾಕ್ತೀನಿ. ಇಲ್ಲೇ ನೋಡಿ ಮನೆ ಕಣಿದು ಫುಲ್ ನೋಡಿ, ಫುಲ್ ನೋಡ್ರಿ ಎಲ್ಲ ಒಂಥರ ನೀರು ನೋಡಿ. ರಾತ್ರಿ ಅಂತೂ ಮಲಿಕಣಕ್ಕಾಗಿಲ್ಲ ಗುರು. ಇಲ್ಲೇ ಈ ಥರ ಅಂತಂದರೆ ನಮ್ಮ ಅಜಯ್ ಬ್ರೋವ್ರ ಮನೆ ಲಡಾಖ್ ಟ್ರಿಪ್ಪಲ್ಲಿ ಹಾಕಿದ್ರಲ್ಲ, ಎಲ್ಲ ಫ್ರೀಸ್ ಆಗೋದವ ಆ ಥರ ಆಗೋಗುತ್ತೆ. ಒಟ್ಟಲ್ಲಿ ಫಸ್ಟ್ ಹೋಗಿ ಗಾಡಿಗಳು ಮಾತ್ರ ಸಿಕ್ಕಾಪಟ್ಟೆ ಅವರು ಇಲ್ಲಿ ಮಾತ್ರ ಪುಲ್ವಾಮಾದಲ್ಲಿ ನೋಡಿ. ಅಲ್ಲೂ ಸ್ವಲ್ಪ ಗಾಡಿಗಳಿವೆ. ನಂದು ಇನ್ನೊಂದು 5 ಚರು ಇಲ್ಲೇ ಐತೆ, ಇನ್ನು ಸ್ವಲ್ಪ ಗಾಡಿಗಳು ಇಲ್ಲೇ ಇದ್ದಾವೆ. ಎಲ್ಲ ಗಾಡಿಗಳು ಇದೇ ಹಾಕಿದ್ವಿ ಸೈಡ್ಗೆ. ಮಿನಿಮಮ್ ಒಂದು 10 ಗಾಡಿ ಅವೆ. ನಾವು ಬಂದಿರೋದು ಇದೇ ಆಫೀಸ್ ಅಂದ್ಕೊಂತೀನಿ, ಗೊತ್ತಿಲ್ಲ, ನೋಡಬೇಕು. ಇವಾಗ ನಮ್ಮ ಗಾಡಿ ಇಲ್ಲಿಂದ ತೆಗ್ದು ಆ ಕಡೆ ಹಾಕ್ತಿದ್ವಿ. ಒಂದು ಗಾಡಿ ಲೋಡ್ಗೋಯ್ತು. ಯಾಕೆ ನಮ್ಮ ಅಭಿಯವ್ರ ಗಾಡಿ ಓಡಿಸ್ತಾರೆ. ನೋಡ್ರಿ ಗೇರ್ ಹಾಕತ್ ಕಲ್ಕೊಂಬಿಟ್ರು. ಇವಾಗ ಸ್ವಲ್ಪ ಅಮೌಂಟ್ ಹಾಕ್ಸ್ಬೇಕಾಯ್ತು. ಏನು ಹೋಗ್ತಾ ಇದ್ದೀವಿ ಮತ್ತೆ ನಮ್ರು ಅಪ್ಪ ಟೀ ಕುಡಿತವ್ರೆ. ಏನಪ್ಪಿ ನಮ್ಮ ಬೈ ಬಂದಿದ್ರು, ಟೀ ಕೊಡಿಸಿದ್ರು, ಕುಡಿತಾ ಇದ್ದೀವಿ. ಇವ್ರು ಬಂದು ಶೋಪಿಯಾನವರು ನೋಡಿ. ಈಗೆಲ್ಲ ಗಾಡಿಗಳೆಲ್ಲ ಸೈಡ್ ಹಾಕೊಂಡು ಎಲ್ಲ ಅಡುಗೆ ಮಾಡ್ತಾರೆ. ಎಲ್ಲೆಲ್ಲಿ ಯಾವ್ಯಾವ ಗಾಡಿಯಲ್ಲಿ ಯಾರ್ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ನೋಡಿ. ಇವಾಗ ನಮ್ಮ ಅಬ್ಬಿ ಅವ್ರದ್ದು, ನಮ್ಮವ್ರು ಎಲ್ಲವ್ರು ಅಂತ ಗೊತ್ತಾಗ್ತಿಲ್ಲ ಗುರು. ನಾವು ಅಷ್ಟು ಬಂದಿಲ್ಲ ಅನ್ಕೊಂತೀನಿ. ಚೆನ್ನಾಗಿರ್ತದೆ ಅಡುಗೆ ಮಾಡ್ಕೊಳಕ್ಕೆ ನೋಡಿ. ಗಾಡಿಗಳು ಸ್ವಲ್ಪ 2 ಗಾಡಿ ಹೋದವು ಲೋಡ್ಗೆ. ನಮ್ಮವು ಆಗಿಲ್ಲ ಪಾಪ. ನಮ್ಮವರೆಲ್ಲ ಚಿಕನ್ ತಂದಿರು ತಿನ್ನೋಕ್ಕೆ ಅಂತೇಳಿ ಅವ್ರು ನಮಗೆ ಕೊಟ್ಟು ಹೋಗ್ತವ್ರೆ. ನಾವು ತಿನ್ನಲ್ಲ, ನಮ್ಮ ಡ್ರೈವರು ಮತ್ತು ಇನ್ನೊಬ್ಬರು ತಿಂತಾರೆ. ನಮ್ಮ ಪ್ರತಾಪಣ್ಣ ನಾನು ಏನೋ ಮಾಡ್ಕೊತೀವಿ. ನೋಡುವ ನಮ್ಮಲ್ಲಿ ಬಾಡಿಗೆ ಸಿಕ್ಕಾಪಟ್ಟೆ ಕಮ್ಮಿ ಅಂತೇಳಿ ಎಲ್ಲ MT ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ.
ನೋಡೋಣ. ಹೋಗ್ತಾ ಇರೋದು ಯಾರನ್ನ ಈಗ ಕಾನ್ವೆ ಬೇರೆ ಇರ್ತೈತೆ, ನೋಡ್ಕೊಂಡು ಹೋಗ್ಬೇಕು. ಇವರು ಬಂದು ನಮ್ಮ RF ಗಾಡಿ ಓನರು. ಗಾಡಿ ತೋರಿಸಿಲ್ಲ, ತೋರಿಸ್ಬೇಕು. ಏನ್ ಬ್ರೋ ಪರಿಚಯ ಇರಲಿಲ್ಲ, ಇವತ್ತು ಪರಿಚಯ ಆದರು. ಇವರು ಅವರ ಮಿನಿ ಓನರು, ಸೆಕೆಂಡ್ ಓನರು. ಟೈಮ್ ಬಂದು 5:15. ಈಗ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಬಟನ್ ಕೊಟ್ಟು ಇಲ್ಲ ಅಂದರೆ ಗ್ಲಾಸ್ ವಾಟ್ಸಪ್ ಹೆಂಗೆ ಫಿರೋಜ್ಪುರ್ ಇರ್ಬೋದು, ಗೊತ್ತಿಲ್ಲ. ನಮ್ಮ ತೋಫಿಕ್ಕು ಗಾಡಿ ತರಕ್ಕೆ ಹೋಗಿದ್ದಾರೆ. ಈಗ ನಮ್ಮದು ಒಂದು 4 ಗಾಡಿ ಇದಾವೆ ಇಲ್ಲಿ. ಎಲ್ಲ ಜೊತೆ ಹೋಗೋಣ ಅಂತ ಬಿಟ್ಟು ಅಂದ್ಕೊಂಡಿದ್ದೀವಿ. ಯಾಕಂದರೆ ಮಧ್ಯಾಹ್ನ ಹೊತ್ತು ಹೋದರೆ ಚೆನ್ನಾಗಿ ಓಡಿಸ್ತಾರೆ ಪೊಲೀಸರು ನಮಗೆ. ಅದೇನೋ ಬೋಡಿಸ್ತಾರೆ ಅಂದರೆ ಅದೇ ಗೊತ್ತೈತೆ ಬೈಗೆ. ನಮ್ಮ ಡ್ರೈವರು ಅಲ್ಲ, ನಮ್ಮ ಓನರ್ ರೆಡಿ ಆಗ್ತಾ ಇದ್ದಾರೆ. ಇವರು ಸೆಕೆಂಡ್ ಓನರು, ಇವ್ರು ಫಸ್ಟ್ ಓನರು. ಮಗ ತೋರಿಸಲ್ಲಂತೆ. ಅಲ್ಲೊಂದು ಗಾಡಿ ನಿಂತಿದೆ ನೋಡಿ, ನಮ್ಮ KA 42 ಎಲ್ಲ ಕಚ್ಚೇರಿ ಕಡೆ ಬರೋ B4579 ನಾವು ಹೊರಡಬೇಕು. ಫೈನಲಿ ಇವಾಗ ಟೈಮ್ ಒಂದು 5 ಗಂಟೆ. ನಮ್ಮ ಅಭಿಯವರು ಮತ್ತು ನಮ್ಮ ಮನೋರು ಲೋಡ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರದ್ದು ಬಂದು ಒಂದು ರಾಜಸ್ಥಾನ, ಒಂದು ಅಜ್ಮೀರ್ ಹತ್ರ. ಈಗ ಇವ್ರಿಗೋಸ್ಕರ ಕಾಯ್ತಾ ಇದೆ. ಈಗ ಹೊರಡಬೇಕು. ಬನ್ನಿ ಈಗ ಹೊರಡೋಣ ನಾವು. ತೆಗ್ಯಾ ಏನ್ರಿ ಲವರ್ ಬಾಯ್, ಏನು ಸಮಾಚಾರ ಬ್ರೋ? ನಂಗೆ ಫಾಸ್ಟಾಗಿ ರೀಚಾರ್ಜ್ ಮಾಡಿಕೊಡಿ ಬ್ರೋ. ಫಾಸ್ಟಾಗಿ ಮಾಡ್ಕೊಡ್ತೀನಿ. ಬೆಳಗ್ಗೆಯಿಂದ 1,10,000 ಡಮಾರ್ ಲಿಮಿಟು. ಹಿಂಗೆ ಸಾಲಗಳು ಇರ್ತಾವಲ್ಲ, ಎಲ್ಲಿಗೆ ಕ್ಯಾಶ್ ಕೊಡ್ತೀರಾ ಬ್ರೋ? ಇವಾಗ ಸಂಗಮ್ ಇನ್ನೊಂದು 5 ಕಿಲೋಮೀಟ್ರ್ ಐತೆ. ನೀನು ಹೈವೇ ಸಿಗುತ್ತೆ. ಹೈವೇ ಸಿಕ್ಕಿದ್ರೆ ಸೀದಾ ನಾವು ಇದಕ್ಕೆ ಹೋಗ್ತೀವಿ. ಅಲ್ಲಿಗೆ ಮಾಮೂಲಿ ಉದಂಪುರು ಹಂಗೆ ಹೋಗ್ಬೇಕು. ನಮ್ದು ಇನ್ನೊಂದು ಗಾಡಿ ಬರ್ತೈತೆ, ನನ್ನ ಫ್ರೆಂಡ್ದೇನೆ. ಅದು ಈಗ ಶ್ರೀನಗರ್ ಬಿಟ್ಟೈತೆ. ಪಾಪ ನಮ್ಮ ಅಣ್ಣ ಏನೋ ಒಂದು ಐಟಮ್ ಹೇಳಿದ್ರು, ಮರ್ತ್ಕೊಂಡ್ಬಿಟ್ಟಿದೆ. ಈಗ ನಮ್ದು ಇನ್ನೊಂದು ಗಾಡಿ ಬರ್ತಾಯಿದ್ದಲ್ಲ, ಆ ಗಾಡಿ ತರಿಸ್ತಾ ಇದ್ದೀನಿ. ನಮ್ಮ ಪ್ರೋ ಡ್ರೈವರು ಗಾಡಿ ಓಡಿಸ್ತಾವ್ರೆ. ನಮ್ಮ ಇನ್ನೊಂದು 5 ಚಾರ್ ಬೆಂಜ್ ಹಿಂದೆ ಬರ್ತಾಯಿದೆ. ನಮ್ಮ ಅಭಿಯವರು ಮುಂದೆ ಹೋಗ್ತಾ ಇದ್ದಾರೆ. ಮತ್ತು ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಸ್ವಲ್ಪ ಜಾಮ್ ಐತೆ. ಘಾಟಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಖಾಲಿ ಗಾಡಿ ಅಲ್ವಾ, ಮೈಲೇಜ್ ಬರುತ್ತೆ, ಅದು ಏನು ಟೆನ್ಷನ್ ಏನಿಲ್ಲ. ಲೋಡ್ ಗಾಡಿ ಸ್ವಲ್ಪ ಹಿಂಸೆ ಘಾಟ್ಗಳಲ್ಲಿ. ನೋಡಿ ನಮ್ಮ ಪ್ರತಾಪಣ್ಣ ಹೋಯ್ತಾರ ಮುಂದೆ ಕತೆ. ಅಭಿನೂ ಪ್ರತಾಪಣ್ಣ ಹೈವೇ ಸಿಕ್ತು ಅಂತ ಹೇಳಿ ಬಿಟ್ಟು ಹೋಯ್ತಾರಲ್ಲ ನಮ್ಮನೆ. ನಮ್ಮ ಇಬ್ರು ಗಾಡಿ ಬಿಟ್ಟರು ನೋಡಿ. ಒಂದು ಈ ಗಾಡಿನೇ ಬಿಡ್ತಲ್ಲ ಯಾಕೋ ನೋಡಿ. ಪಾಪ ಅವ್ನು ಇಳಿದು ಹೋಗ್ತಾವನೆ, ಏನೋ ಮಾತಾಡ್ಕೊಂಬರ ಸೈಡ್ ಹೊಡೆದು ನಿಲ್ಸವ್ರಿ. ಅದೃಷ್ಟ ಕಳ್ಳಿ ಅವ್ರಿಬ್ರದಲ್ಲಿ. ಚೆನ್ನಾಗಿ ಬಿಟ್ರು ಅವರಿಬ್ರು. ದುಡ್ಡು ಏನೋ ಬಿಲ್ ತೋರಿಸಿಬಿಟ್ರು. ಇವನೇನೋ ತೋರಿಸ್ತಾ ಬಿಡ್ತಲ್ವಲ್ಲ ಅದೇಳು. ಫೋನಲ್ಲಿ ಏನೋ ತೋರಿಸ್. ಟೈಮ್ ಒಂದು ಈಗ 11 ಗಂಟೆ. ಇನ್ನೂ ಕಾನ್ವೆ ಓಪನ್ ಆಗಿಲ್ಲ. ಓಕೆ, ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಮಾಡಿರೋದಿತ್ತು. ನಮ್ಮವ್ರನ್ನ ಇಲ್ಲೇ ಬಂದು ತಿಂದಿ ಅಂದರೆ ಅವರು ಅಲ್ಲೇ ಗಾಡಿ ತಗೋಯ್ತವ್ರೆ. ನಮಗೆ ನೀರು ಬೇಡವಲ್ಲಪ್ಪಿ. ಹಿಡ್ಕೊಂತಾವ್ರಿ ಆಯ್ತಿರಣ. ಆಯ್ತಣ್ಣ. ನಮ್ಮ ಅಮ್ಮನಿಗೆ ಫುಲ್ ಜಾಮ್ ಆಗೈತೆ ಟೋಲ್ ಹತ್ರ. ನಮ್ಮ ಅಭಿಯವರು ಅವಲೇ ಹೋಗಿದ್ದು, ಇನ್ನು ಇವಾಗ ಟೋಲ್ ಪಾಸ್ ಮಾಡೋದಂತೆ. ನಮ್ಮದು ಟೋಲ್ ಹತ್ರ ಫುಲ್ ಜಾಮ್ ಆಗೈತೆ. ನಮ್ದೇನು ಕಾಟ ಮಾಡಿಸಲ್ಲ, ಖಾಲಿ ಗಾಡಿ ಎಲ್ಲ ಆರಾಮಾಗಿ ಹೋಗ್ಬೋದು. ನಮ್ಮ ಪ್ರತಾಪಣ್ಣವ್ರು ಮುಂದೆ ಹೋಯ್ತವ್ರೆ, ಪಾಸ್ ಆಗ್ಬಿಟ್ರು. ಅವರು ಟೋಲ್ ಬಿಟ್ಟ ಮೇಲೆ ಯಾಕೆ ಇಷ್ಟೊಂದು ಇದಾಗಿದೆ ಅಂತ ಗೊತ್ತಿಲ್ಲ. ಅಪ್ಪಿ ಮುಂದೆ ಲೆಫ್ಟ್ ಹೋಗ್ತಾ ಇರೋ ಅನ್ಕೊಂತೀನಿ. ಕಾಟ ಇಲ್ಲ ಕಣ, ಹಂಗೂ ಹೇಗೆ ಹಿಂಗೆ ಜಾಮ್ ಆಗೈತಲ್ಲ ನೋಡು. ನಮ್ಮ ಮಂಗ್ಳೂರ್ಗೆ ರಾಜೇಶ್ ಎಲ್ಲ ಪಕ್ಕ ಅಂದಿರ್ತೈತೆ. ಅಪ್ರಗಿಂದ ಅವ್ರು ಯಾರೋ ನೋಡಿತಾನೆ ಅವ್ರೆ. ಸೀಟ್ ಅನ್ನಲ್ಲ, ಸೌಂಡ್ ಬರೋದು ಅದಕ್ಕೂ ಇಡೀ ಇದು ನೋಡೇರಿ ಬ್ರೋ. ನಾಗಿನ ಯಾರನ್ನ ಇವಾಗ ನಾನು ನಮ್ಮ ಉಂಡಿಯವ್ರಿಗೆ ಗಾಡಿ ಕೊಟ್ಟು ಮಲಿಕತ್ತೀನಿ. ನಮ್ಮ ಪ್ರತಾಪಣ್ಣವ್ರು ಮುಂದೆ ಹೋಯ್ತವ್ರೆ. US ಅವರು ಎಲ್ಲೋಯ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಹೆಂಗೆ ಕಾಣಿಸುತ್ತೆ ನೋಡಿ ಗುರು, ಬೆಟ್ಟ ಗುಡ್ಡ. The next day.
ಗಾಡಿ ಟಾರ್ಪಲ್ ತಾಣ ಅಂತ ನಿಂತು ಟಾರ್ಪಲ್ ತಾಣಿದ್ದಾಯಿತು. ಬೆಂಗ್ಗೂ ಮತ್ತು ಐಚರ್ಗೆ ಇದೇ ಟಾರ್ಪಲ್ ಅಂಗಡಿ ಸಮಾನ್ ಅಲ್ಲಂತ. ಟಾರ್ಪಲ್ ಬಂದು ಚೆನ್ನಾಗಿ ಹೋಗೋರು. ನಮಗೆ ನಮ್ಮ ಇರ್ಫಾನ ಹೇಳಿದ್ರು ಟಾರ್ಪಲ್ ತಾಣಕ್ಕೆ ತಗೊಂಡು. ಇದು ಚೆನ್ನಾಗಿತ್ತು. ಫೈನಲಿ ಟಾರ್ಪಲ್ ತಗೊಂಡು ಹೋಗ್ತಾ ಇದ್ದೀನಿ. ಹಾಂ ಅಯ್ಯ ಅದಕ್ಕೆ ಹಾಕೋಣ ರೆಡಿ ಒಲಿ. ಬರೋ ನಾವಿವಾಗ ಅಮೃತ್ಸರ್ ರೋಡ್ ಮೇಲೆ ಹೋಗ್ಬೇಕು. ಯಾಕಂದರೆ ನಾವು ಫಿರೋಜ್ಪುರ ಹೋಗ್ಬೇಕು. ಅದಕ್ಕೋಸ್ಕರ ಈ ರೋಡ್ ಹೋದರೆ ಮಾಮೂಲಿ ಲುಧಿಯಾನ ಜಲಂಧರ್ ಹಂಗೆ ಹೋಗ್ತೀವಿ. ನಾನು ನಮ್ಮ ಬ್ರೋ ಗಾಡಿ ಹೋಗ್ತಾ ಇದ್ದೀನಿ. ನಮ್ಮ ಗಾಡಿನ ಅವ್ರು ಕೊಟ್ಟು ಎಲ್ಲ ಹೈವೇನೇ ಅಂದ್ಕೊಂತೀನಿ ಅಣ್ಣ. ಹಾಂ ಹೈವೇನೇ ಅಂದ್ಕೊಂತೀನಿ ಎಲ್ಲ. ತರಕಾರಿ ತಣ ಗಾಡಿ ನಿಲ್ಸಿದ್ದೋ ತರಕಾರಿ ತಣ್ಣದಾಯಿತು. ನಾನು ಮತ್ತು ಈ ಗಾಡಿ ಸಿಗಲ್ಲ. ನಾನು ನೆಳ್ಳ ಹತ್ರ ಹೋಗಿ ಒಳ್ಳೆ ನೆಳ್ಳಿರತ್ತಾಗ ನೋಡಿ ಗಾಡಿ ಹಾಕಿ ಅಡುಗೆ ಮಾಡಿ ಹೋಗ್ಬೇಕು. ಅಮೃತ್ಸರ್ ಇನ್ನೊಂದು 50 ಐತೆ. ಫುಲ್ಲು ಮಳೆ ಬರೋ ಐತೆ. ನಮ್ಮ ಬ್ರೋ ಮುಂದೆ ಹೋಯ್ತವ್ರೆ. ಫೈನಲ್ ಇವಾಗ ಫಿರೋಜ್ಪುರ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಇದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೈತರುಗಳು ಜಾಸ್ತಿ, ಎಲ್ಲ ಅಕ್ಕಿ ಭತ್ತ ಬೆಳೆಯೋರು ಜಾಸ್ತಿ ಇಲ್ಲಿ. ಎಲ್ಲೇ ನೋಡಿದ್ರು ಬರೀ ತೋಟಗಳು ಗದ್ದೆಗಳು ಅದೇ ಜಾಸ್ತಿ ಈ ಕಡೆ. ನೋಡಿ ಎಷ್ಟು ಚಿಕ್ಕ ರೋಡ್ ಇದು. ಒಂದು ಕಾರ್ ಹೋದ್ರೆ ಇನ್ನೊಂದು ಕಾರ್ ಪಾಸ್ ಆಗೋಲ್ಲ, ಅಷ್ಟು ಚಿಕ್ಕ ರೋಡು. ಇದು ಬೇರೆ ಲೊಕೇಶನ್ನು. ಮ್ಯಾಪ್ ತಪ್ಪಿ ಬಂದ್ಬಿಟ್ಟಿದ್ದೀವಿ. ಫೈನಲಿ ಫಿರೋಜ್ಪುರ ಮಾರ್ಕೆಟ್ಗೆ ಬಂದು ನಮ್ಮ ಕಾರ್ತಿಕ್ ಅಣ್ಣವರು ಪಾತ್ರೆ ಬೆಳಗ್ತವ್ರೆ. ನಮ್ಮ ಜಲಾಣವ್ರು ಇಲ್ಲಿ ಮೇಲೆ ಕೂತಿದ್ದಾರೆ. ಆಲ್ಮೋಸ್ಟ್ ಇಲ್ಲೂ ಒಂದು ಸಿಕ್ಕಾಪಟ್ಟೆ ಗಾಡಿಗಳಿದ್ದಾವೆ. ಲೋಡ್ ಆಗೋದು ಡೌಟು ಅಂದ್ಕೊಂಡಿದ್ದೀವಿ, ನೋಡಬೇಕು. ಇಲ್ಲಾಂದರೆ ಸೀದಾ MTಗೆ ಬುಜ್ಗೆ ಹೋಗಬೇಕು. The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಇದು ಬದ್ರಿನಾಥ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ ಇಲ್ಲಿಂದ ಒಂದು 23 ಕಿಲೋಮೀಟ್ರ್ ಹೋಗಬೇಕು ರೋಡಿಂಗ್ ಪಾಯಿಂಟ್ಗೆ. ಯಾಕಂದರೆ ರಾತ್ರಿನೇ ಲೋಡ್ ಕನ್ಫರ್ಮ್ ಆಯಿತು. ನಮಗೆ ನಮ್ಮ ಜುನೇದಣ್ಣವ್ರು ಲೋಡ್ ಮಾಡಿಸಿದ್ರು ಮೆಣಸಿನ್ಕಾಯಿ ಹೋಗ್ತಾ ಇದ್ದೀವಿ. ಪಾಪ ನಮ್ಮ ಉಂಡಿಯವರು ಶ್ರೀನಗರಿಂದ ಅವರೇ ಓಡಿಸ್ಕೊಂಬಂದ. ನಾನು ಗಾಡಿನ ಓಡಿಸಿದ್ರೆ ಇವಾಗಲೇ ಗಾಡಿ ಓಡಿಸ್ತಾ ಇರೋದು. ಈಗ ನಮ್ಮ ಪ್ರತಾಪಣ್ಣ ಓಡಿಸ್ಕೊಂಡು ಹೋಗ್ತಾರೆ. ರಾತ್ರಿ ಬಂದು ಇಲ್ಲೇ ಹಾಕೋ ಮಲಗಿದ್ದು. ಊಟ ಮಾಡೋ ಅಂತ ಹೋಟ್ಲು ಥರ ಹಾಕಿದ್ದೀವಿ. ಕರ್ಕೊಂಬಂದು ಒಳ್ಳೆ ಹೋಟ್ಲಿಗೆ ಹಾಕಿದ್ದಾರೆ ನಮ್ಮ ತೌಫಿಕ್ ಅವರು. ಕಿಸಾನ್ ಡಾಬಾ ಅವರು ಎಂಥ ಹೋಟ್ಲು ಕರ್ಕೊಂಬಂದಾರೆ ನಮ್ಮ ಪ್ರತಾಪಣ್ಣವರು. ಏನು ಪ್ರತಾಪಣ್ಣ ಒಳ್ಳೆ ಫ್ಯಾನ್ ಬರಲ್ಲ ಅಂತದ್ದು. 4 ಪರೋಟ ತಿಂದಾಗ ಇಲ್ಲಿ ಬಂದಿದ್ದೀವ ಬ್ರೋ. ಏನು ತಿಂತೀವಿ ಅನ್ನೋದಲ್ಲ ಮೆನು. ಹೌದು ಬ್ರೋ. ಹೆಂಗೈತೆ ಹೋಟ್ಲು. ಚಿಕ್ಕ ಮಕ್ಳು ಆಟ ಆಡೋಕ್ಕೆಲ್ಲ ಚೆನ್ನಾಗೈತೆ ನೋಡಿ. ವಾಟ್ರೆ ಬರೀ 20 ರೂಪಾಯಿ ಮಾಮೂಲಿ ರೇಟೆ ಎಲ್ಲ ನೋಡಿ. ನಾರ್ಮಲ್ ಡಬ್ಬ 80 ರೂಪಾಯಿ ಅಲ್ಲ ಕಾಫಿ ಶ್ರೀನಗರ ಶೆಕೆಲ್ ಹ್ಯಾಂಡ್ 50 ರೂಪಾಯಿ, 40 ರೂಪಾಯಿ. ಡ್ರಿಂಕ್ ಮಾಮೂಲಿ ಜ್ಯೂಸ್ 20 ರೂಪಾಯಿ, ಸೇಮ್ ರೇಟೆ ನೋಡಿ. ಆಲೂ ಪರೋಟ ಸೇಮ್ ಅಣ್ಣ. ಹೋಟ್ಲಲ್ಲೂ 60. 5 ಸ್ಟಾರ್ ಹೋಟ್ಲಲ್ಲೂ 5 ಸ್ಟಾರ್ ಹೋಟ್ಲು ರೋದಿ ಫ್ರೀ ಕೊಟ್ಟು ನೋಡು. ಮೊಸರು 60 ರೂಪಾಯಿ ಪರೋಟಗೆ. ಬೇರೆ ಕಡೆ ಹೋದ್ರೆ ಫ್ರೀನಾ? ಹಾಂ ಆಲೂ ಪರೋಟ ಫ್ರೀ ಕೊಣಿದು. ಈಗ ಟೈಮ್ ಅಂದು 3 ಗಂಟೆ ಆಯಿತು. 4 ಗಂಟೆಗೆ ನಾವು ಲೊಕೇಶನ್ ಕಳಿಸ್ತೀನಿ ಅಂದ್ರೆ ಪಾರ್ಟಿ. 4 ಗಂಟೆ ಲೋಡ್ ಮಾಡ್ಕೊಂಡು ಸೀದಾ ಎಕ್ಸ್ಪ್ರೆಸ್ ಹೊಡಿಬೇಕು. ಎಲ್ಲಿಗೆ ಅಂತ ಗೊತ್ತಿಲ್ಲ, ಎಲ್ಲಿ ಅಹಮದಾಬಾದ್ ಇರಬೇಕು. 10 ಟನ್ ಹಾಕ್ತಾರೆ, ಚೀಲ ಪ್ಯಾಕ್ ಮಾಡ್ತಾರೆ. ಲೋಡಿಂಗ್ ಪಾಯಿಂಟ್ ಲೊಕೇಶನ್ ಬಂತು. ನೆನ್ನೆಯಿಂದ ಬರ್ತಾನೆ ಇದ್ದೀವಿ. 100 ಕಿಲೋಮೀಟ್ರ್ 200 ಸತಿ ಬಂದಿದ್ದೀವಿ. ಇದು ಫೈನಲ್ಲು ಪಾಯಿಂಟ್ ಅಂತ ಹೇಳ್ತಾರೆ, ಹೋಗ್ತಾ ಇದ್ದೀವಿ. ಹೊರಟ್ರು ನಾನು ನಮ್ಮ ಪ್ರತಾಪಣ್ಣ ಹೊರಡಬೇಕು. ಫಸ್ಟಾಗಿ ಎಲ್ಲ ತರಕಾರಿ ತಗೊಂಡು ಈ ಹೋಟ್ಲಲ್ಲಂತೂ ಊಟ ಚೆನ್ನಾಗೈತೆ. ಏನಂತ ಸ್ವಲ್ಪ ಕಾಸ್ಟ್ ಜಾಸ್ತಿ. ಬೆಳಗ್ಗೆ ಸಾಕೋದಕ್ಕೆ ಇಲ್ಲೇ ಇದ್ದಿದ್ದು. ರಿವರ್ಸ್ ಹಾಕಿರೋ ನೋಡಿ. ರಿವರ್ಸ್ ಎಲ್ಲ ಕೈಲಿ ಇಟ್ಕೋಬೇಕು, ರಿವರ್ಸ್ ಮಾಡಬೇಕು. ಆ ಥರ ಸೆಟ್ಟಿಂಗ್ ಮಾಡಿಸಿರೋದು ನಾವು. ಸೆಟ್ಟಿಂಗ್ ಅಲ್ಲ, ಏನು ಮಾಡಿಸಿ ಗೊತ್ತಿಲ್ಲ. ಅಲ್ಲೇ ತರಕಾರಿ ಸಿಕ್ಕಿದೆ ನಿಲ್ಸು. ತರಕಾರಿ ತಗೊಳ್ಳೋಣ. ಲೋಡಿಂಗ್ ಪಾಯಿಂಟ್ ಲೊಕೇಶನ್ ಬಂತು. ನೆನ್ನೆಯಿಂದ ಬರ್ತಾನೆ ಇದ್ದೀವಿ. 100 ಕಿಲೋಮೀಟ್ರ್ 200 ಸತಿ ಬಂದಿದ್ದೀವಿ. ಇದು ಫೈನಲ್ಲು ಪಾಯಿಂಟ್ ಅಂತ ಹೇಳ್ತಾರೆ, ಹೋಗ್ತಾ ಇದ್ದೀವಿ. ಹೊರಟ್ರು ನಾನು ನಮ್ಮ ಪ್ರತಾಪಣ್ಣ ಹೊರಡಬೇಕು. ಫಸ್ಟಾಗಿ ಎಲ್ಲ ತರಕಾರಿ ತಗೊಂಡು
ಈ ಹೋಟ್ಲಂತೂ ಊಟ ಚೆನ್ನಾಗೈತೆ, ಏನೊಂದು ಸ್ವಲ್ಪ ಕಾಸ್ಟ್ ಜಾಸ್ತಿ. ಬೆಳಗ್ಗೆ ಸಾಕೋದಕ್ಕೆ ಇಲ್ಲೇ ಇದ್ದಿದ್ದು. ರಿವರ್ಸ್ ಹಾಕಿರ ನೋಡಿ, ರಿವರ್ಸ್ ಎಲ್ಲ ಕೈಲಿ ಇಟ್ಕೋಬೇಕು, ರಿವರ್ಸ್ ಮಾಡಬೇಕು. ಈ ಥರ ಸೆಟ್ಟಿಂಗ್ ಮಾಡಿಸಿರೋದು ನಾವು. ಸೆಟ್ಟಿಂಗ್ ಅಲ್ಲ, ಏನು ಮಾಡಿಸಿರಿ ಗೊತ್ತಿಲ್ಲ. ಅಲ್ಲೇ ತರಕಾರಿ ಸಿಕ್ಕಿದೆ, ತರಕಾರಿ ತಗೊಂಡು ಅಲ್ಲ ಗುರು. ಹಿಂಗೆ ಹೋದ್ರೆ ರೋಡ್ ತುಂಬ ಇವರೇ ಧೂಳು ಎತ್ತಣೋ ಗ್ಲಾಸು. ಏನು ಮಾಡೋದು? ಅಂದರೆ ಬೈಕ್ ಕೊಡೋರ ಕತೆ ಅಷ್ಟೇ ಮುಗೀತು. ಹಾಂ ಗುರು, ಇವಾಗ ಯಾವುದೋ ಸರ್ಕಲ್ ಬಂದು, ಸರ್ಕಲ್ ಹೆಸರು ಏನು ಗೊತ್ತಿಲ್ಲ, ತಡಿದ್ರೆ ಕಾಲಿದ್ದು ಸರ್ಕಲ್ ಬಂದಿದ್ದೀವಿ. ಏನು ಇವಲ್ಲೇ ಲೋನ್ ಮಾಡ್ತೀನಿ ಅಂದರು. ಯಾವ ಊರು ಅಂತಲೂ ಗೊತ್ತಿಲ್ಲ ಗುರು. ಮಾನ್ಸದಿಂದ ಕರೆಕ್ಟಾಗಿ ಒಂದು 60 ಕಿಲೋಮೀಟ್ರ್ ಬಂದಿದ್ದೀವಿ. ಫಸ್ಟ್ ಹೋಗಿ ತರಕಾರಿ ಅಲ್ಲೂ ತರಕಾರಿ ಅಂಗಡಿ ಐತೆ, ತರಕಾರಿ ತಗೊಂಡು ಸರ್ ಒಟ್ಟಿಗೆ ಏನಾನ ಮಾಡ್ಕೊಂಡು. ನನ್ನ ಪ್ರಕಾರ ಮೋಸ್ಟ್ ಇಲ್ಲೇ ಎಲ್ಲ ನೋಡಬೋದು ಕಾರಣ ಅಂಗಡಿ ಒಳಗೆ ನಾಗಿ ತಂದು ಇಲ್ಲಿ ಪಾರ್ಕಿಂಗಲ್ಲಿ ನಿಲ್ಸಿದ್ದೀವಿ. ಪಾರ್ಕಿಂಗ್ ಅಲ್ಲ, ಇದು ಯಾವುದೋ ಹೋಟ್ಲು. ಯಾಕಂದರೆ ಇಲ್ಲೇ ಬಂದು ಏನೋ ಕ್ಲಾಸಿಂಗ್ ಮಾಡ್ತೀನಿ ಅಂತಂದರು. ನಾವು 5,000 ರೂಪಾಯಿ ಬೆಂದಿಗೂ ಎಷ್ಟು ಗ್ಯಾಪ್ ಐತೆ ನೋಡಿ. ಗ್ರೌಂಡ್ ಕ್ಲಿಯರೆನ್ಸು ಅರ್ಧ ಅಡಿ, ಇದು ಸ್ವಲ್ಪ ಇದು ಕಮ್ಮಿ. ಅದು ಶ್ರೀನಗರ ಮಾರ್ಕೆಟಲ್ಲಿ ನಮ್ಮ ಕೈಫ್ಗೆ ನಾನು ಒಂದು ಸ್ಟೆಪ್ನಿ ಕೊಟ್ಟಿದ್ದೆ, ನಂದು ಅವನು ಟೈರ್ ಕೊಟ್ಟಿದ್ದ, ಅದು ಪಂಚರ್ ಆಯಿತು ಅಂತೇಳಿ ಅದನ್ನು ರೆಡಿ ಮಾಡ್ಸೋಣ ಅಂತ ಬಂದಿದ್ದೀವಿ ಇಲ್ಲೇ. ಫೈನಲಿ ಪಂಚರ್ ಅಂಗಡಿ ಒಂದು ಬಾಗಿಲು ಹಾಕೊಂಡು ಹೋದ, ಬೆಳಿಗ್ಗೆ ಮಾಡ್ತೀನಿ ಅಂತೇಳಿ. ಪಕ್ಕದಲ್ಲೇ ಒಂದು ಡಾಬಾ ಇತ್ತು, ಡಾಬಾ ಹತ್ರ ಪಾರ್ಕ್ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಸೇಫ್ಟಿ ಐತೆ ಅಂತೇಳಿ ಕೆಳಗಡೆ ಮೇಲೆ ನಿಲ್ಲಿಸಿ ಊಟ ಎಲ್ಲ ಆಯಿತು. ಈಗ ಮಲಿಕಬೇಕು. ಪಾರ್ಟಿ ಅನ್ನೋ ಲೊಕೇಶನ್ ಕಳಿಸ್ತೀನಿ ಅಂತ ಕಳಿಸಿಲ್ಲ ನೋಡಿ. ಎರಡೂ ಅಕ್ಕಪಕ್ಕ ಆಗ್ತಿದ್ದೀವಿ, ಯಾಕಂದರೆ ಸುಮ್ಮನೆ ಕಳ್ತನ ಜಾಸ್ತಿ ಈ ಕಡೆ. ಅದಕ್ಕೋಸ್ಕರ ನಮ್ಮ ಪ್ರತಾಪಣ್ಣವ್ರು ಮುಂದೆ ಅಂಗಡಿಲಿ ಕೂತಿದ್ದಾರೆ ಟೀ ಕುಡಿಬೇಕು ಅಂತೇಳಿ. ಟೀ ಕುಡಿದಾದ್ಮೇಲೆ ನಾನು ನಮ್ಮ ಪ್ರತಾಪಣ್ಣ ನಮ್ಮ ಬೆಂಜಲ್ಲೇ ಮಲಿಕೊಂತೀವಿ. ಇನ್ನು ಬೆಳಿಗ್ಗೆ ಸಿಗೋಣ.